ಆಕ್ಟರ್ ಬರೀ ಬಿಲ್ಡಪ್ ಕ್ಯಾರೆಕ್ಟರ್ ಕಾಗೆ ಹಾರಿಸೋದ್ರಲ್ಲಿ ಮಾಸ್ಟರ್ ರಿವ್ಯೂ ಮಾಡೋಕ್ ಇವ್ನ್ ಯಾವ ದೊಡ್ಡ ಲೀಡರ್ ರಿವ್ಯೂ ಮಾಡೋಕ್ ಇವ್ನ್ ಯಾವ ದೊಡ್ಡ ಲೀಡರ್. ಮಗು, ನಿಜವಾದ ಡೈರೆಕ್ಟರ್ ನೀನಲ್ಲ. ನಾನು ನಾನು ಅನ್ನುವಂತಹ ಅಹಂಭಾವ ಬಿಟ್ಟು ನೀನು ನೀನು ಅನ್ನುವಂತಹ ಭಕ್ತಿಭಾವ ಬೆಳೆಸ್ಕೊ. ನಿಜವಾದ ಡೈರೆಕ್ಟರ್ ಇಲ್ಲಿ ಮೇಲಿದ್ದೀನಿ. ಸಾರಿ ಗುರು, ಏನ್ ಮಾಡ್ಬೇಕು ಗುರು ಈಗ ನಾನು? ರಿವ್ಯೂ ಫೋಲ್ಡರ್ನ ಓಪನ್ ಮಾಡಿ ಅದರಲ್ಲಿರೋ ಮೊದಲನೇ ವಿಡಿಯೋನ ಪ್ಲೇ ಮಾಡು. ಮಗನ್ ಎಲ್ಲ ಶೋಕಿಗೋಸ್ಕರ ಮಾಡ್ತಾರೆ ಮೂವಿ. ನಾನು ನೀನು ಅನ್ನೋನು ಅಂತೆ ಏನಾರು ಅರ್ಥ ಆಯ್ತಾ? ನೀನ್ ಬೇರೆ ಇನ್ನೊಂದ್ಸರಿ ನೋಡ್ರೆ ಅರ್ಥ ಆಗ್ಬಿಡುತ್ತೆ ಮಗ. ಮೂರ್ ಸರಿ ಆಯ್ತು ನೋಡಿದೀಗ, ಏನಪ್ಪಾ ಅರ್ಥ ಆಗ್ಬಿಡ್ತು ಮಗ? ನನ್ಗೆ ಒಂದಂತೂ ಅರ್ಥ ಆಯ್ತು, ಇನ್ನೂ 5 ಸಲ ನೋಡಿದ್ರು ಈ ಮೂವಿ ಅರ್ಥ ಆಗಲ್ಲ. ಅದಕ್ಕೊಂದ್ ಕೆಲಸ ಮಾಡೋಣ, ಇಂಟರ್ನೆಟ್ ಅಲ್ಲಿ ಯಾರಾದ್ರೂ ರಿವ್ಯೂ ಅಪ್ಲೋಡ್ ಮಾಡಿರ್ತಾರೆ, ನೋಡೋಣ, ಅರ್ಥ ಆಗ್ಬೋದು. ಇಲ್ಲೇ ಮತ್ ಲ್ಯಾಪ್ಟಾಪ್ ತೆಗಿ. ತಿಂಡಿ ಏನಮ್ಮ? ಉಪ್ಪಿಟ್ಟು ಕಣೋ ಮರಿ. ಉಪ್ಪಿಟ್ಟ? ಅಯ್ಯೋ ಸೂಪರ್, ತುಂಬಾ ದಿನದಿಂದ ತಿನ್ಬೇಕು ಅಂತ ಗೊತ್ತಾಯ್ತೆ. ಬೇಗ ಬೇಗ ಬಡಿಸು, ಬೇಗ ಬಡಿಸು. ನನ್ನ ಮಗನ್ ಇಂಟರ್ನೆಟ್ ಹೋಯ್ತೀಗ, ಏನ್ ಮಾಡೋದು? ಇಂಟರ್ನೆಟ್ ಸರಿಯಾಗೇ ಇದೆಯೋ? ಏನಾಯ್ತು? ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ನಾನೇ ನಾನು ನಿನಗೆ ಈ ತರ ಆಗ್ಬಿಟ್ಟಿದ್ದು. ಸಿನಿಮಾದಲ್ಲಿ ನಮಗೂ ಇದೇ ತರ ಆಗ್ಬಿಟ್ಟಿದ್ದಾರೆ. ಉಪ್ಪೆ ವಿಡಿಯೋನ ಸರಿಯಾಗಿ ಲೋಡ್ ಮಾಡ್ತಾ ಇರೋದು ನಿನ್ನ ಇಂಟರ್ನೆಟ್, ಆದರೆ ಲೋಡಿಂಗ್ ಅಂತ ತೋರಿಸ್ತಾ ಇರೋದು ನಾನು. ತೆಂಕಬೈಲು ಮಾರುವುದು ಭಟ್ಟ, ನೀನು ಮಾತನಾಡಿದ್ದು ಸಾಕು. ಈಗ ನಾನು ನಿಮ್ಮ ಅಣ್ಣ ತೆಂಕಬೈಲು ಕಾಳಿಂಗ ಭಟ್ಟ ಮಾತನಾಡುತ್ತೇನೆ. ಮಂದಿರದಿ ಚಿತ್ರವನ್ನು ವೀಕ್ಷಿಸಿದ ವೀಕ್ಷಕರು ವಿಮರ್ಶೆಯನ್ನು ವೀಕ್ಷಿಸಲು ಕಾತುರದಿ ಕಾದಿದರು. ಇನ್ನಾದರೂ ವಿಮರ್ಶೆ ಸ್ಟಾರ್ಟ್ ಆಗುತ್ತಾ ಮಾಸ್ಟ್ರೇ? ಸಂಧಿ ಸಮಾರಾಧನೆ. ನಾನು ನಾನು ಎಂಬುದು ನಾನಲ್ಲ, ನೀನು ನೀನು ಎಂಬುದು ನೀನಲ್ಲ. ನಾನು ಬಿಟ್ಟರೂ ನೀನು ಬಿಡುವುದಿಲ್ಲ. ನಾನು ಹೋದ ಮೇಲೆ ನೀನೇ ಎಲ್ಲ. ನಾನು ನೀನು ಒಂದಾದ ಮೇಲೆ ಬೇರೆ ಏನೂ ಇಲ್ಲ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಅಹಂ ಬ್ರಹ್ಮಾಸ್ಮಿ. ಓಂ ನಾನೇಶ್ವರ, ಓಂ ನಾನೇಶ್ವರ. ನಾನು ಅನ್ನೋನು ಭೂತ, ಅವನು ಅನ್ನೋನು ಭವಿಷ್ಯ. ನೀನೊಬ್ಬನೇ ಸತ್ಯ, ನೀನೊಬ್ಬನೇ ಸತ್ಯ. ಕತೆ ಬರ್ದಿರೋನು ಅವನು ಅಲ್ಲ. ನೋಡೋವಾಗ ಚಿತ್ರ ಹೀಗಿರ್ಬೋದು ಅಂತ ಫ್ಯೂಚರ್ನ ಇಮ್ಯಾಜಿನ್ ಮಾಡಿಕೊಂಡು ಕತೆನ ಪ್ರಿಡಿಕ್ಟ್ ಮಾಡುವಂತ ಕತೆಗಾರ ನಾನು ಅಲ್ಲ, ನೀನು. ಹಾಗಾದ್ರೆ ಕತೆ ಇದೆಯಾ ಸಿನಿಮಾಲಿ? ಅದೇ ಅನ್ನೋನು. ಕಥೆ ಇದೆಯಾ ಇಲ್ವಾ ತಿಳಿಯೋಲ್ಲ, ತಿಳಿದರೂ ಅರ್ಥವಾಗೋಲ್ಲ. ಅರ್ಥವಾದರೂ ನಾನು ನಿನಗೆ ಹೇಳೋಲ್ಲ, ನಿನಗೆ ಹೇಳಿದರೂ ನಿನಗೆ ಅರ್ಥವಾಗೋಲ್ಲ. ಸ್ವಾರ್ಥದಿಂದ ಹೇಳುತ್ತಿದ್ದೇನೆ ಎಂದು ಅಪಾರ್ಥ ಮಾಡಿಕೊಳ್ಳಬೇಡಿ. ಏಕೆಂದರೆ ಇಲ್ಲಿ ಏನು ಅರ್ಥವಾಗಬೇಕು, ಏನು ಅರ್ಥವಾಗಬಾರದು ಎಂದು ಅರ್ಥವಾಗೋಲ್ಲ. ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ, ಅರ್ಥವಾಗದೇ ಇರುವುದಕ್ಕೂ ಏನೂ ಇಲ್ಲ. ಒಟ್ಟಿನಲ್ಲಿ ಈ ಅರ್ಥವಿಲ್ಲದ ಅನರ್ಥ ವ್ಯಕ್ತಿಯ ವ್ಯರ್ಥ ಪ್ರಲಾಪವನ್ನು ನೋಡಿ ನಿನ್ನ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ. ನಿನ್ನ ಸಾಮರ್ಥ್ಯವನ್ನು ಸಮರ್ಥವಾಗಿ ಬಳಸಿಕೊಂಡು ನಿನ್ನ ಬಾಳ ಬಂಗಾರ ಮಾಡಿಕೊ, ಅಂಗಾರನಾಗಬೇಡ. ಹೇಗಿತ್ತೋ ಮರಿ ಉಪ್ಪಿಟ್ಟು? ಉಪ್ಪು ಹುಳಿ ಖಾರ ಎಲ್ಲ ಸರಿಗಿತ್ತಾ? ಉಪ್ಪಿಟ್ಟ?
ಉಪ್ಪು ಖಾರನ ನಾನು ತಿಂದ. ಹಾಂ, ತಿನ್ನುವಾಗ ಸಖತ್ ರುಚಿಯಾಗಿತ್ತು. ಉಪ್ಪು ಹುಳಿ ಖಾರ ಎಲ್ಲ ಸೂಪರ್ ಆಗಿತ್ತು. ಆದರೆ ಉಪ್ಪಿಟ್ಟು ಮುಗ್ದಿದ್ದೇ ಗೊತ್ತಾಗ್ಲಿಲ್ವಲ್ಲ. ಅದೇನು ತಿನ್ನು ಬಿಟ್ಟನೋ, ಉಪ್ಪು ಹುಳಿ ಖಾರ ಎಲ್ಲ ಇತ್ತೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ವಲ್ಲ. ಇಟ್ಟು ತಟ್ಟೆ ಬೇರೆ ಹಾಗೆ ಇದೆ, ನಾನು ಬೇರೆ ಕೂತ ಜಾಗದಲ್ಲಿ ಹಿಂಗೆ ಕೂತ್ಬಿಟ್ಟಿದ್ದೀನಿ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ವೇ? ಓ, ಹೊಟ್ಟೆ ಅಂತೂ ತುಂಬಿದೆ. ನಾವು ತಿನ್ನೋದು ಯಾಕೆ? ಹೊಟ್ಟೆ ತುಂಬಿಸ್ಕೊಳಕ್ಕೆ. ಹೊಟ್ಟೆ ತುಂಬಾದ್ಮೇಲೆ ಏನು ತಿಂದೆ, ಯಾಕೆ ತಿಂದೆ, ಉಪ್ಪು ಹುಳಿ ಖಾರ ಎಲ್ಲ ಇತ್ತ, ಚೆನ್ನಾಗಿತ್ತ, ಈ ವಿಮರ್ಶೆಗಳೆಲ್ಲ ಯಾಕೆ ಮಾಡಬೇಕು? ಹೊಟ್ಟೆ ತುಂಬಿದ ಮೇಲೆ ಯೋಚನೆ ಮಾಡೋದನ್ನು ಬಿಡಿ, ಹೋಗಿ ಉಪ್ಪಿಟ್ಟು ತಿನ್ನಿ. ಮತ್ತೆ ಅದೇ ತರ ಆಯ್ತಲ್ಲೋ. ಇವ್ನು ಏನು ಉಪ್ಪಿಟ್ಟು ತಿಂತಾ ಇದಾನ, ನಮ್ಗೆ ಅಲ್ವಾ ತಿನ್ನಿಸ್ತಾ ಇದಾನ, ಒಂದು ಗೊತ್ತಾಗ್ತಾ ಇಲ್ಲ ಗುರು. ನಾವು ಉಪ್ಪಿಟ್ಟು ಸಿನಿಮಾನ ರಿವ್ಯೂ ಮಾಡ್ತೀವಿ ಅಂತ ಅನ್ಕೊಂಡ್ರ? ಅಂಥ ಸಿನಿಮಾನ ರಿವ್ಯೂ ಮಾಡೋದಕ್ಕೆ ನೀನು ಯಾರು, ನಾನು ಯಾರು? ಅಪ್ಪ ಮೇಲಿರೋ ಡೈರೆಕ್ಟ್ರು, ಇನ್ ಮುಂದಕ್ಕೆ ನೀನೇ ಹೇಳು. ಈ ಚಿತ್ರ ಬರೀ ನೋಡುವಂಥದ್ದಲ್ಲ, ಅನುಭವಿಸುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು. ಸುಮ್ಮನೆ ರಿವ್ಯೂ ಅಂತ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಯೋಚನೆ ಮಾಡಬೇಡಿ. ಚಿತ್ರ ಬಹಳ ಚೆನ್ನಾಗಿದೆ, ನೋಡಿ ಮಜಾ ಮಾಡಿ. ಅಲ್ಲಿ ಹೇಳಿರುವಂತಹ ತತ್ವಗಳನ್ನು ಅಳವಡಿಸ್ಕೊಳ್ಳಿ. ಲೈಫ್ ಇಸ್ ಇನ್ ದ ಪ್ರೆಸೆಂಟ್. ಮುಂದೇನು ಮತ್ತೇನು ಇಂದಿನ ಮಾತೇನೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವ ನಾನು ನಿನ್ನಾಳೆಲ್ಲ ಬೇಡಿಹನು, ಇಂದಿಗಿಂದಿನ ಬದುಕು ಮಂಕುತಿಮ್ಮ.